ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ವಿಶೇಷ ಎಪಿಸೋಡ್ಗೆ ಸ್ವಾಗತ. ಇವತ್ತು ನಾವು ಒಂದು ವೈರಲ್ ಆಗಿರುವಂತಹ ವಿಡಿಯೋ, ಎಲ್ಲಾ ಕಡೆ ಕೂಡ ಬಹಳ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಡಿಯೋ, ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ರಿಯಲ್ ಫ್ಯಾಕ್ಟ್ ಏನಿದೆ ಅದನ್ನ ಇಂಚಿಂಚಾಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಆ ವಿಡಿಯೋ ಬೇರೆ ಯಾರದೂ ಅಲ್ಲ, ಒಂದು ಕಾಲದಲ್ಲಿ ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ಹೆಸರನ್ನ ಮಾಡಿದಂತಹ ಆಟಗಾರ, ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಮೂಲಕ ಎಲ್ಲರ ಮನಸ್ಸು ಗೆದ್ದಿದಂತ ಒಬ್ಬ ಪ್ಲೇಯರ್, ಮುಂದೆ ಈತ ದೊಡ್ಡ ಸೂಪರ್ ಸ್ಟಾರ್ ಆಗ್ತಾನೆ ಅಂತ ಬಹಳಷ್ಟು ಪ್ಲೇಯರ್ಗಳು, ಮಾಜಿ ಪ್ಲೇಯರ್ಗಳು ಕೂಡ ಭವಿಷ್ಯ ನೋಡಿದ್ರು. ಅಂತ ಪ್ಲೇಯರ್ ಆತನೇ ವಿನೋದ್ ಕಾಂಬ್ಲಿ. ಜೀವನ ಅನ್ನೋದು ಯಾರ ನಿರೀಕ್ಷೆಗೂ ಕೂಡ ನಿಲ್ಕದುಕೊಂಡ್ರೆ, ಯಾಕಂದ್ರೆ ಎಲ್ಲೋ ಇದ್ದಂತ ಹುಡುಗರು ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಆಗ್ತಾರೆ. ರಾತ್ರಿ ಬೆಳಗಾದ್ರೊಳಗೆ ಯಾರೋ ಒಬ್ಬ ತುಂಬಾ ದೊಡ್ಡ ಹೆಸರು ಮಾಡಿದಂತಹ ವ್ಯಕ್ತಿ ಹೇಳ ಹೆಸರಲ್ಲದೆ ಹೋಗ್ತಾರೆ. ತಮ್ಮದೇ ಆದಂತ ಒಂದಷ್ಟು ತಪ್ಪುಗಳಿಂದ, ತಮ್ಮದೇ ಆದಂತ ಒಂದಷ್ಟು ನ್ಯೂನ್ಯತೆಗಳಿಂದ ತಮ್ಮ ಜೀವನವನ್ನ ಎಲ್ಲೋ ಒಂಥರ ದೂರಕ್ಕೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಇದರಲ್ಲಿ ವಿನೋದ್ ಕಾಂಬ್ಲಿ ಬಹಳ ಮುಖ್ಯವಾಗಿ. ವಿನೋದ್ ಕಾಂಬ್ಲಿ ನಾವಾಗ್ಲೇ ಹೇಳಿದ ಹಾಗೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಭಾರತದ ಬ್ರಿಯಾನ್ ಲಾರಾ ಅಂತಾನೆ ಫೇಮಸ್ ಆಗಿದ್ದಂತ ಪ್ಲೇಯರ್. ಅಷ್ಟರ ಮಟ್ಟಿಗೆ ಆ ಕ್ಯಾಲಿಬರ್, ಹೊಡಿತಿದ್ದಂತ ಶಾಟ್ಗಳು, ಇದೆಲ್ಲವೂ ಕೂಡ ನೋಡಿದಾಗ ಸಚಿನ್ ತೆಂಡೂಲ್ಕರ್ ಹೇಗೆ ಒಂದು ದೊಡ್ಡ ಹೆಸರು, ಲೆಜೆಂಡ್ ಆದರೂ, ಕ್ರಿಕೆಟ್ನ ಗಾಡ್ ಅಂತ ನಾವು ಕರಿತೀವೋ, ದೇವರು ಅಂತ, ಹಾಗೇನೆ ಎಕ್ಸಾಕ್ಟ್ಲಿ ವಿನೋದ್ ಕಾಂಬ್ಲಿ ಕೂಡ ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ವಿನೋದ್ ಕಾಂಬ್ಲಿ ಎಷ್ಟು ಫೇಮಸ್ ಆಗ್ತಾ ಹೋದ್ರು, ಹಾಗೇನೆ ಕಾಂಟ್ರವರ್ಸಿಗಳು ಕೂಡ, ಸಾಕಷ್ಟು ವಿವಾದಗಳನ್ನ ಸುತ್ತಾ ಬಂತು. ಸೊ ಈ ಕಾರಣಕ್ಕೆ ವಿನೋದ್ ಕಾಂಬ್ಲಿ ಅವರ ಆ ಒಂದು ಕೆರಿಯರ್ ಕೂಡ ಹಾಗೇನೆ ಡಿಮಿನಿಷ್ ಆಗ್ತಾ ಬಂತು. ವಿನೋದ್ ಕಾಂಬ್ಲಿ ಅಂತ ಕೂಡ ನೆನಪಾಗೋದು ಎಲ್ರಿಗೂ ಕೂಡ ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಬ್ಲಿ ಶಾಲಾ ಕ್ರಿಕೆಟ್ನಲ್ಲೇ ದಾಖಲೆಯನ್ನು ಬರೆದಂತವರು. 1988ರಲ್ಲಿ ಫೆಬ್ರವರಿ 24ಕ್ಕೆ ಇಬ್ರು ಕೂಡ, ವಿನೋದ್ ಕಾಂಬ್ಲಿ ಮತ್ತು ಸಚಿನ್ ತೆಂಡೂಲ್ಕರ್, ಶಾರದಾಶ್ರಮ್ ವಿದ್ಯಾ ಮಂದಿರ್ ಶಾಲೆಗೆ ಆ ಒಂದು ಶಾಲೆ ಪರವಾಗಿ ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಒಂದು ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡ್ತಾರೆ. 664 ರನ್ಗಳ ಒಂದು ಪಾರ್ಟ್ನರ್ಶಿಪ್. ಸೊ ಆ ಒಂದು ಮ್ಯಾಚ್ ನಿಂದ ಇಡೀ ದೇಶದಾದ್ಯಂತ ಸುದ್ದಿ ಆಗ್ತಾರೆ ಕಾಂಬ್ಲಿ ಮತ್ತು ತೆಂಡೂಲ್ಕರ್. ಇಬ್ರು ಬೆಸ್ಟ್ ಫ್ರೆಂಡ್ಸ್. ಕ್ರಿಕೆಟ್ ನಲ್ಲಿ ಫ್ರೆಂಡ್ಶಿಪ್ ಅಂತ ನೆನಪಾದಾಗ ಇಬ್ಬರ ಹೆಸರು ನೆನಪಾಗುತ್ತೆ. ಸೊ ಈ ರೀತಿ ಇದ್ದಂಥವ್ರು ನಿಧಾನವಾಗಿ ನಂತರ ತೆಂಡೂಲ್ಕರ್ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗ್ತಾರೆ. ಅವರ ಹಿಂದೆನೆ ವಿನೋದ್ ಕಾಂಬ್ಲಿ ಕೂಡ ತಂಡಕ್ಕೆ ಬರ್ತಾರೆ. ಸೊ ಅಲ್ಲೂ ಕೂಡ ಅವರ ಸ್ನೇಹ ಮುಂದುವರಿಯುತ್ತೆ, ಪಾರ್ಟ್ನರ್ಶಿಪ್ ಮುಂದುವರಿಯುತ್ತೆ. ಆಗ ಎಲ್ಲರ ಬಾಯಲ್ಲೂ ಬರ್ತಿದ್ದಂತ ಒಂದು ಮಾತು ಅಂತಂದ್ರೆ, ವಿನೋದ್ ಕಾಂಬ್ಲಿ ಭವಿಷ್ಯದ ದೊಡ್ಡ ಕ್ರಿಕೆಟರ್, ಅವರು ಇರುವಂತಹ ಟ್ಯಾಲೆಂಟ್, ಅಬಿಲಿಟಿ. ಆದ್ರೆ ನಿಧಾನವಾಗಿ ವಿನೋದ್ ಕಾಂಬ್ಲಿ ಅವರು, ಅವರ ಶೋಕಿಗಳು, ಹೆಚ್ಚಾಗಿ ಸ್ಟೈಲ್ ಮಾಡುವಂಥದ್ದು, ಬೇರೆ ಬೇರೆ ಅಭ್ಯಾಸಗಳು, ಇದೆಲ್ಲವೂ ಕೂಡ ಅವ್ರನ್ನ ಕ್ರಿಕೆಟ್ಗಿಂತ ಹೆಚ್ಚಾಗಿ ವಿವಾದಗಳಿಂದಲೇ ಅವರು ಸುದ್ದಿ ಆಗ್ತಾ ಬರ್ತಾರೆ. ಆದ್ರೆ ವಿನೋದ್ ಕಾಂಬ್ಲಿ ಗ್ರಾಜುವಲಿ ತಂಡದಿಂದ ದೂರ ಆಗ್ತಾ ಹೋಗ್ತಾರೆ. ಒಂದು ಸಂದರ್ಭದಲ್ಲಿ ಅವ್ರ ಕಂಪ್ಲೀಟ್ ಡ್ರಾಪ್ ಮಾಡಲಾಗುತ್ತೆ. ಸೊ ಅಲ್ಲಿಂದ ವಿನೋದ್ ಕಾಂಬ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಒಂದಷ್ಟು ಕೋಚಿಂಗ್ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡ್ರು ಕೂಡ ತುಂಬಾ ಸೀರಿಯಸ್ ಆದಂತ ಕ್ರಿಕೆಟ್ ಇವೆಂಟ್ಗಳಲ್ಲಿ ಅವರು ಕಾಣಿಸೋದಿಲ್ಲ. ನಂತರ ವಿನೋದ್ ಕಾಂಬ್ಲಿನ ಜನ ಕೂಡ ಮರೀತಾ ಹೋಗ್ತಾರೆ. ಆದರೆ ವಿನೋದ್ ಕಾಂಬ್ಲಿ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅದಕ್ಕೆ ಕಾರಣ ಈ ಒಂದು ವಿಡಿಯೋ. ನೀವೆಲ್ಲರೂ ಕೂಡ ನೋಡಿರ್ತೀರಾ, ಒಂದು ಗ್ರೀನ್ ಟಿ ಶರ್ಟ್ ಆಗಿರುವಂತಹ ವಿಡಿಯೋ, ಒಂದು ಬೈಕ್ ಅನ್ನ ಸ್ಟ್ಯಾಂಡ್ ಹಾಕಿ ನಿಲ್ಸೋಕು ಕೂಡ ಶಕ್ತಿ ಇಲ್ಲದಂತಹ, ಕಾಲಿನಲ್ಲಿ ಬಲವನ್ನೇ ಕಳ್ಕೊಂಡಿದ್ದಾರೆ ಏನೋ ಅನ್ನೋ ರೀತಿಯಾದಂತಹ ವಿಡಿಯೋ. ಎಲ್ಲರೂ ಕೂಡ ಆಶ್ಚರ್ಯಪಟ್ಟರು. ಯಾಕೆ ವಿನೋದ್ ಕಾಂಬ್ಲಿಗೆ ಏನಾಯ್ತು, ಯಾವ ಕಾರಣಕ್ಕೆ ಇಂಥ ಪರಿಸ್ಥಿತಿಗೆ ಹೋದ್ರು, ಇಂಥ ಒಬ್ಬ ಕ್ರಿಕೆಟರ್, ದೊಡ್ಡ ಭವಿಷ್ಯ ಇತ್ತು, ಸೂಪರ್ ಸ್ಟಾರ್ ಆಗ್ಬೇಕಾಗಿತ್ತು ಅಂತ ಬಹಳಷ್ಟು ಮಂದಿ ಅದ್ರ ಬಗ್ಗೆ ಟೀಕೆ ಕೂಡ ಮಾಡಿದ್ರು. ತುಂಬಾ ಕುಡಿತದ ಅಭ್ಯಾಸ ಆಯ್ತು, ಬೇರೆ ಬೇರೆ ಚಟಗಳಿದ್ವು, ಆ ಕಾರಣಕ್ಕೆ ಇಂಥ ಒಂದು ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ ಅಂತ. ಸೊ ಅದಕ್ಕೀಗ ಒಂದು ಕ್ಲಾರಿಟಿ ಕೊಡೋ ಹಾಗೆ ಒಂದು ವಿಡಿಯೋನ ನಾನು ಮಾಡ್ತಿರೋದು. ಯಾಕಂದ್ರೆ ಎಲ್ರಿಗೂ ಕೂಡ ಒಂದು ಡೌಟ್ ಇರುತ್ತೆ, ಏನು ಫ್ಯಾಕ್ಟ್, ಏನಾಗಿದೆ ಅಂತ. ಸೊ ಅವರ ಫ್ರೆಂಡ್ ಮಾಡಿರುವಂತಹ ವಿಡಿಯೋ ಈಗ ಮತ್ತೊಂದು ವಿಡಿಯೋಗೆ ತುಂಬಾ ಕಡೆ ವೈರಲ್ ಆಗ್ತಾ ಇದೆ. ಮಾರ್ಕಸ್ ಅನ್ನೋರು, ಅವರ ಸ್ನೇಹಿತರು ಮಾಡಿರುವಂತಹ ವಿಡಿಯೋ. ಸೊ ಅದರಲ್ಲಿ ಮಾತನಾಡಿಸಲಾಗುತ್ತೆ. ಆಗ ವಿನೋದ್ ಕಾಂಬ್ಲಿ ಹೇಳ್ತಾರೆ, ಹೇಗಿದ್ದೀರಾ ಇದೆಲ್ಲವನ್ನು ಕೂಡ ಕೇಳಿದಾಗ, ಅಂದ್ರೆ ಭಾರತಕ್ಕೋಸ್ಕರ 17 ಟೆಸ್ಟ್, 104 ಒನ್ ಡೇ ಆಡಿದಂತ ಒಬ್ಬ ಆಟಗಾರ. ಸೊ ಅವ್ರನ್ನ ಕೇಳಿದಾಗ, ನಾನು ಅಬ್ಸಲ್ಯೂಟ್ಲಿ ಫೈನ್ ಆಗಿದ್ದೀನಿ, ಜೊತೆಗೆ ಆ ವಿಡಿಯೋ ಯಾವುದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇದು ಸ್ವಲ್ಪ ವರ್ಷಗಳ ಹಿಂದಿನ ವಿಡಿಯೋ, ಸ್ವಲ್ಪ ಸಮಸ್ಯೆ ಇತ್ತು ಅಂತ. ಇನ್ನು ಮಾರ್ಕಸ್ ಕೂಡ ಮಾತನಾಡಿದ್ದಾರೆ. ಮಾರ್ಕಸ್ ಹೇಳ್ತಾರೆ, ನನ್ನ ಸ್ನೇಹಿತ ಸದ್ಯಕ್ಕೆ ಹೀಸ್ ಫೈನ್. ಒಂದು ಈ ಹೊಟ್ಟೆಯ ಒಂದು ಸುತ್ತಮುತ್ತ ತುಂಬಾ ಕೊಬ್ಬು ತುಂಬಿಕೊಂಡಿತ್ತು, ಬೇರೆ ಬೇರೆ ಕಾರಣಗಳಿಂದ ಲಿವರ್ನ ಸಮಸ್ಯೆ ಇತ್ತು. ಸೊ ಆ ಕಾರಣಕ್ಕೆ ಒಂದಷ್ಟು ಪ್ರಾಬ್ಲಮ್ ನಲ್ಲಿ ನನ್ನ ಸ್ನೇಹಿತ ಇದ್ದ. ಬಟ್ ಹೀಸ್ ಕಂಪ್ಲೀಟ್ಲಿ ಓಕೆ, ಈಗ ರಿಕವರ್ ಆಗ್ತಿದ್ದಾರೆ. ಇನ್ನೂ ಕೂಡ ಸ್ವಲ್ಪ ಸಮಯ ಬೇಕಾಗುತ್ತೆ. ವಾಕಿಂಗ್ ಸ್ಟಿಕ್ ನ ಹೆಲ್ಪ್ ನಲ್ಲಿ ಅವರಿದ್ದಾರೆ. ಯಾಕಂದ್ರೆ ದೇಹದ ಒಂದಷ್ಟು ಅಂಗಾಂಗಗಳಲ್ಲಿ ಸಮಸ್ಯೆ ಇದೆ. ಅವ್ರಿಗಿದ್ದಂತ ಒಂದಷ್ಟು ಅಭ್ಯಾಸಗಳು, ಏನೇನೋ ಹ್ಯಾಬಿಟ್ಗಳಿತ್ತು, ಅದರಿಂದಲೇ ಸಮಸ್ಯೆ ಬಂದಿದೆ ಅಂತ ಮಾರ್ಕಸ್ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ವಿನೋದ್ ಕಾಂಬ್ಲಿ ಕೂಡ ಮಾತನಾಡ್ತಾರೆ, ಹಾಡು ಹೇಳ್ತಾರೆ. ಜೊತೆಗೆ ನನಗೇನು ಆಗಿಲ್ಲ, ನಾನು ಕುಡಿದು ತೋರಾಡಿದ್ದು ಅಲ್ಲ, ನನಗೆ ಆದಂತ ಒಂದಷ್ಟು ಸಮಸ್ಯೆಗಳಿದೆ ಅಂತ. ಸೊ ವಿನೋದ್ ಕಾಂಬ್ಲಿ ಇತ್ತೀಚಿನವರೆಗೂ ಕೂಡ ಟ್ವಿಟರ್ ನಲ್ಲಿ ಬಹಳ ಆಕ್ಟಿವ್ ಆಗಿದ್ರು. ಸಂಜು ಸ್ಯಾಮ್ಸನ್ ಬಗ್ಗೆ ಕೂಡ ಎಲ್ಲೋ ಒಂದ್ ಕಡೆ ಒಂದು ಟ್ವೀಟ್ ಮಾಡಿ ಕಾಂಟ್ರವರ್ಸಿಗೆ ತುತ್ತಾಗಿದ್ರು. ಸೊ ವಿನೋದ್ ಕಾಂಬ್ಲಿ ಕಂಪ್ಲೀಟ್ ಆಗಿ ಲೈಮ್ ಲೈಟ್ ಇಂದ ಹೊರಗಡೆ ಹೋಗಿದ್ದಾರೆ ಅಂತಾರೆ. ಫಿಟ್ ಆಗಿದ್ದಂಥವ್ರು, ತಮ್ಮ ಬಾಡಿ ವೈಸ್ ಕೂಡ ಕೆಲವೊಂದು ಫೋಟೋಗಳನ್ನು ನೀವು ನೋಡಿದಾಗ ಈಸ್ ವೆರಿ ಆಕ್ಟಿವ್. ಆದ್ರೆ ಅದಾದ ನಂತರ ವಿನೋದ್ ಕಾಂಬ್ಲಿ ಈಗ ಆ ವಿಡಿಯೋ ನೋಡಿ ಎಲ್ರಿಗೂ ಕೂಡ ಕಾಂಬ್ಲಿ ಅವರ ಪರಿಸ್ಥಿತಿ ಏನು, ಬಹಳಷ್ಟು ಜನ ವಿಡಿಯೋನೇ ಮಾಡ್ಬಿಟ್ರು, ಜೀವನ ಏನ್ ಕಲ್ಸುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ.
ಸೊ ಆದರೆ ಈಗ ರಿಯಲ್ ಆಗಿರುವಂಥ ವಿಚಾರ ಅಂತಂದರೆ ಅವರಿಗೆ ಹೊಟ್ಟೆ ಸುತ್ತ ಒಂದಷ್ಟು ಕೊಬ್ಬು, ಲಿವರ್ನ ಒಂದು ಸಮಸ್ಯೆ ಇತ್ತು. ಸೊ ಆ ಕಾರಣಕ್ಕೆ ಅವರು ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಈಗಲೂ ಕೂಡ ಅವರಿಗೆ ವಾಕಿಂಗ್ ಸ್ಟಿಕ್ ಬೇಕಾಗುತ್ತೆ ನಡೆಯೋದಕ್ಕೆ. ಸೊ ವಾಕಿಂಗ್ ಸ್ಟಿಕ್ ಇಲ್ಲದೆ ಹೋದರೆ ನಡೆಯೋಕೆ ಸಾಧ್ಯ ಆಗಲ್ಲ ಅನ್ನೋ ಒಂದು ಅಪ್ಡೇಟ್ ಕೂಡ ಅವರ ಸ್ನೇಹಿತರೆ ಮಾರ್ಕಸ್ ಅವರೇ ಕೊಟ್ಟಿದ್ದಾರೆ. ಸೊ ವಿನೋದ್ ಕಾಂಬ್ಲಿ ಇಂಥ ಒಂದು ಅದ್ಭುತವಾದಂಥ ಪ್ಲೇಯರ್, ಭಾರತ ಬಹಳ ನಿರೀಕ್ಷೆ ಇಟ್ಟಿದ್ದಂಥ ಪ್ಲೇಯರ್. ಈಗ ಸದ್ಯಕ್ಕೆ ಪರಿಸ್ಥಿತಿ ಹೀಗಿದೆ. ಜೊತೆಗೆ ಅವರ ಮಗ ಕ್ರಿಸ್ಟಿಯಾನೋ ಅನ್ನೋ ಮಗ ಇದ್ದಾನೆ, ಆತನನ್ನು ಕೂಡ ರೆಡಿ ಮಾಡ್ತಿದ್ದಾರೆ. ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿ ಆತನನ್ನು ಕೂಡ ಗ್ರೂಮ್ ಮಾಡಬೇಕು ಅನ್ನೋ ಒಂದು ಆಸೆ ವಿನೋದ್ ಕಾಂಬ್ಲಿ ಅವರಿಗಿದೆ. ಸೊ ಆದಷ್ಟು ಬೇಗ ಈ ಕನಸೆಲ್ಲ ನನಸಾಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ವಿನೋದ್ ಕಾಂಬ್ಲಿ ಇದ್ದಾರೆ. ಸೊ ನಿಮಗೆ ವಿನೋದ್ ಕಾಂಬ್ಲಿ ಅವರ ಬಗ್ಗೆ ಏನು ಒಪಿನಿಯನ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ಮತ್ತೆ ಅವರು ಕೋಚಿಂಗ್ ಮಾಡೋಕೆ ಬರಲಿ. ಟೀಮ್ ಇಂಡಿಯಾ ಒಂದು ದೊಡ್ಡ ಸಾಧನೆ ಮಾಡಬೇಕಾಗಿದ್ದಂಥ ಟೀಮ್ ಇಂಡಿಯಾದಲ್ಲಿ ಸಾಧ್ಯ ಆಗಲಿಲ್ಲ. ಅಟ್ಲೀಸ್ಟ್ ಕೋಚಿಂಗ್, ಅವರ ಎಕ್ಸ್ಪೀರಿಯನ್ಸ್ ಇದೆಲ್ಲವನ್ನು ಕೂಡ ತಿಳಿಸುವಂಥ ನಿಟ್ಟಿನಲ್ಲಿ ಬೆಳೀಲಿ.